ಫ್ರೆಂಡ್ಸ್, ನಮ್ಮ ಪುಟ್ಟ ಗೂಡು ಕುಟುಂಬಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಏನು ಏನು ಅಂತೇಳಿ ನೀವೇ ನೋಡ್ಕೊಂಡು ಬರ್ರಿ. ಹಾಗೆ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಫಸ್ಟ್ ಯಾರೆಲ್ಲ ನಾನು ವಿಡಿಯೋ ಹೊಸದಾಗಿ ನೋಡ್ಲತ್ತಿರಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊರಿ. ಇದರಿಂದ ಏನಾಯ್ತದ ಅಂದ್ರೆ ನಮ್ಮ ಮುಂದೆ ಹಾಕೋ ವಿಡಿಯೋಗಳ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರ್ತದೆ. ಇದರಿಂದ ನೀವೇ ಫಸ್ಟ್ ನಾನು ವಿಡಿಯೋ ನೋಡ್ಬೋದು. ಯಾಕೋ ನೋಡ್ರಿ ನಮ್ಮ ಆಯುಷು ಹೊಸ ಅರ್ಬಿ ತೊಗೊಂಡಂಥ ಫ್ರೆಂಡ್ಸ್ ತೋರಿಸ್ತೀನಿ ಬರ್ರಿ. ನಿಮ್ಗೆ ಮೊನ್ನೆ ಅಷ್ಟೇ ತಂದಿದ್ದೀನಿ, ಚಂದವ್ರಿ. ನನಗಂತೂ ಭಾಳ ಇಷ್ಟ ಅದು. ಈಗ ಮ್ಯಾರೇಜ್ ಅದಲ್ರಿ ನಮ್ಮ ತಮ್ಮಂದು, ಹಂಗಂತ ಹೇಳ್ಬಿಟ್ಟು ಐಶು ಡ್ರೆಸ್ಸು ನಾನು ಸೀರೆ ಮೊದಲೇ ತೊಗೊಂಡಿನಿ. ಅದ್ರ ನಾನು ನಿಮಗೆ ತೋರಿಸ್ಲಿಕ್ಕೆ ಆಗಿಲ್ಲ ಫ್ರೆಂಡ್ಸ್. ಈಗ ತೋರಿಸ್ತೀನಿ ಬರ್ರಿ. ಫ್ರೆಂಡ್ಸ್, ನಮ್ಮ ಐಶುಗೂ 2 ಜೋಡಿ ತೊಗೊಂಡಿದ್ರಿ. ಈಗ ಮತ್ತು ಜುಲೈದಾಗ ಒಂದು ಬರ್ಡೇದಲ್ರಿ, ಮತ್ತು SKP ಶಾಪಿಂಗ್ ಮಾಡೋದು ಅಂತ ಹೇಳ್ಬಿಟ್ಟು ನಿಂದೆ ಕೇಕ್ ಎಷ್ಟು ಸತಿ ಹೋಗಬೇಕು ಅಂತ ಹೇಳ್ಬಿಟ್ಟು ಇಲ್ಲೇ ತೊಗೊಂಡಿದ್ದೆ ನಾನು. ಎಡ್ಡೆ ನಾನು ನಮ್ಮ ಐಶು ಹೊಸ ಈಗ ಡೈಲಿ ಯೂಸಿಗೆ ಮಾಡೋವಷ್ಟೇ ಹೈದ್ರಾಬಾದಾಗ ತೊಗೋತೀರಿ. ಅಂದ್ರೆ ಡಿಮಾರ್ಟು, ವಿಶಾಲ್ ಮಾರ್ಟು, ಸೂಪರ್ ಮಾರ್ಕೆಟ್ ಅದು ಇರ್ತಾವಲ್ರಿ, ಡೈಲಿ ಯೂಸಿಗೆ ಅಲ್ಲಿ ತೊಗೋತೀನಿ. ಜಾಸ್ತಿ ಫಂಕ್ಷನ್ಗಳಿಗೆ ಮದುವೆಗಳಿಗೆಲ್ಲ ಯೂಸ್ ಮಾಡಲಕ್ಕಂದ್ರೆ ಇಲ್ಲೇ ನಮ್ಮಲ್ಲಿ ನಮ್ಮ ಮಮ್ಮಿ ಬೇಲ್ ಬಂದಾಗೆ ತೊಗೋತೀನಿ ನಾನು. ಎಲ್ಲರೂ ಈಗ ಹಳ್ಳಿ ಕಡೆಯಿಂದ ಸಿಟಿದಾಗ ಬಂದರು ಅಂದರೆ ಎಲ್ಲರೂ ಅಲ್ಲಿ ಇಷ್ಟಪಟ್ಟು ತೊಗೋತಾರೆ. ಬಟ್ ಯಾಕೋ ನಂಗೆ ಇಷ್ಟನೇ ಆಗಲ್ಲ ಇಲ್ಲಿ ಫಂಕ್ಷನ್ಗಳಿಗೆಲ್ಲ ಹಾಯ್ಕೊಳಕ್ಕೆ. ಹಂಗಂತ ಹೇಳ್ಬಿಟ್ಟು ನೋಡ್ರಿ ನಮ್ಮ ಐಶುಗೂ ಜಾಸ್ತಿ ಪ್ರತಿ ಸತಿ ಬಂದಾಗ ಅವನಿಗೆ ಹೊಸ ಡ್ರೆಸ್ ಇರ್ಬೋದು ಫಂಕ್ಷನ್ಗಳಿಗೆ ಅದು ಹಾಕೊಳಕ್ಕೆ ಅಂದ್ರೆ ಇಲ್ಲೇ ತೊಗೋತೀರಿ. ಯಾವಾಗಾರ ಕೆಲವೊಂದು ಸತಿ ಮಾತ್ರ ಅವನಿಗೆ ಈಗ ಅಲ್ಲೇ ಬರ್ಡೇ ಇತ್ತು, ನನ್ನ ಬರ್ಡೇಕ್ಕಿಂತ ಮುಂಚೆ ಮುಂದೆ ಬರ್ಬೋದ ಅಂದ್ರೆ ಅಲ್ಲಿ ತೊಗೊಂಡು ಬರ್ತ್ಡೇನ ಸೆಲೆಬ್ರೇಟ್ ಮಾಡ್ತೇವೆ. ಅಲ್ಲೂ ಚಂದ ಸಿಗ್ತಾವ್ರಿ, ಬಟ್ ನಂಗೆ ಯಾಕೋ ಇಷ್ಟನೇ ಆಗಲ್ಲ ಅಲ್ಲಿನ ಬಟ್ಟೆಗಳು. ಬಿಡಿ ನೋಡ್ರಿ, ಕೋಟ್ ತೊಗೊಂಡೀನಿ ನಾನು. ನೋಡ್ರಿ, ಕೋಟ್ ತೊಗೊಂಡೀನಿ. ಕಲರ್ ಇದು ನವಿ ಬ್ಲೂ ಅಂತಾರಲ್ರಿ, ಆ ಥರ ಅದನೇ. ಇದು ಒಳಗೆ ವರ್ಕ್ ಅಂದ್ರೆ ಗ್ರೇ ಕಲರ್ ಅದ ನೋಡ್ರಿ, ಸ್ವಲ್ಪ ಹಾಗೆ ಕುರ್ತದನಿ ಫುಲ್ ಸ್ಲೀವ್ದು. ಇದ್ರ ಮೇಲೆ ಅದು ಕೋಟ್ ಅದ ರೀ. ನಮ್ಮಲ್ಲಿ ನಮ್ಮ ಐಶುನ್ ಬೆಲ್ಲಿ ಕೋಟ್ ಇದ್ದೀವಿ ಅವನಿ, ಬಟ್ ಹಾಫ್ ಸ್ಲೀವ್ಸು ಟಿ ಶರ್ಟ್ ಮೇಲೆ ಕೋಟ್ ಇದ್ದೀವಿ ಅವ ರೀ. ಈ ಥರ ಕುರ್ತದ ಮೇಲೆ ಕೋಟ್ ಇದ್ದೀವಿ ಒಂದೂ ಇಲ್ಲ ಅಂತ ಹೇಳ್ಬಿಟ್ಟು ಈ ಥರ ಕುರ್ತಾ ತೊಗೊಂಡು ಅದ್ರ ಮೇಲೆ ಕೋಟ್ ಅದ ನೋಡಿ. ಇಲ್ದ್ರೆ ನಂಗೆ ಆ ಕೋಟ್ ತೊಗೋಬೇಕು ಅಂತ ಅನಿಸಿಲ್ಲ ಫ್ರೆಂಡ್ಸ್. ಯಾಕಂದ್ರೆ ಆಲ್ರೆಡಿ ಆಲ್ಮೋಸ್ಟ್ ಭಾಳ ಭಾಳ ಹಾಕಿದ್ರಿ. ನಮ್ಮ ಆಯುಷುಗಂತೂ 7-8 ಜೋಡಿ ಕೋಟ್ ಇದ್ದೀವಿ ಅವರಿ. ಮನ್ನುಗೆ ಹಂಗಂತ ಹೇಳ್ಬಿಟ್ಟು ಅವನಿಗೆ ಹೊಸದು ಏನೂ ತೊಗೊಂಡಿಲ್ಲ, ಮನೆಗಿಂದೇ ಯೂಸ್ ಮಾಡ್ಲತ್ತಿದ್ದೀನಿ. ಅವನಿಗೆ ಕೆಲವೊಂದು ಸತಿ ಹಾಕಿಲ್ರಿ, ಯಾಕಂದ್ರೆ ದೊಡ್ಡ ಸೈಜ್ ಆಗ್ಯಾವ ಅಂತ ಹೇಳ್ಬಿಟ್ಟು ಹಾಗೆ ಇಟ್ಬಿಟ್ಟಿದ್ದ. ಅವೇ ಮನೆಗೆ ಯೂಸ್ ಮಾಡ್ತೀನಿ. ಹಾಗೆ ನೋಡ್ರಿ, ಪ್ಯಾಂಟ್ ಕೂಡ ಈ ಥರ ಬಂದದ. ಹೇಗೆ ಹಾಕಿದಿಲ್ಲ ನಮ್ಮ ಆಯುಷಿಗೆ ಡ್ರೆಸ್ ತೊಗೊಂಡು ಹಿಡಿದು ನಮ್ಮ ಮಮ್ಮಿ ಯಾವಾಗ ಹಾಕ್ತಾ ಅಂತ ವೇಟ್ ಮಾಡ್ಲತ್ತನ್ರಿ ಅವ. ಈಗ ಸಣ್ಣವ್ರು ಇರಲಿ ದೊಡ್ಡವ್ರು ಇರಲಿ, ನಾವೀಗ ಏನರ ಬಟ್ಟೆ ಅದು ಹೊಸದಾಗಿ ಏನರ ಐಟಮ್ ತೊಗೊಂಡಿವಿ ಅಂದ್ರೆ ಅದು ಯಾವಾಗ ಯೂಸ್ ಮಾಡ್ತೀವಿ, ಯಾವಾಗ ಇಲ್ಲ ಅಂತೇಳಿ ಅನ್ನಿಸ್ತದಲ್ರಿ. ಅದೇ ಥರ ಈಗ ಮದ್ಯದಲ್ರಿ ನಮ್ಮ ತಮ್ಮಂದು ಅಂದ್ರೆ ಮೌಷಿ ಮಗನ ಮದ್ಯದಲ್ರಿ, ಹಂಗಂತೇಳಿ ತೊಗೊಂಡಿನಿ. ಆಯ್ತು ಇನ್ಬೇಲೆ ಹೊಸವು ಜಾಸ್ತಿ ಇಲ್ಲ ಫ್ರೆಂಡ್ಸ್. ನಮ್ಮ ಮನೆ ಬೇಲಂತೂ ಲೆಕ್ಕನೇ ಇಲ್ರಿ, ಡೈಲಿ ಯೂಸಿಗೂ ಬಕ್ಕಳವನಿ, ಹೊಸವನು ಜಾಸ್ತಿ ಅವನಿ. ಇವು ಒಂದು ಜೋಡಿ ಐತಲ್ರಿ, ಇವು ಮದುವೆಗೆ ತೊಗೊಂಡಿನಿ. ಇನ್ನು ಐಶುಗೂ ಬರ್ತ್ಡೇಗೆ ತೊಗೊಂಡಿವಿ. ಅವು ಒಂದು ಶರ್ಟ್ ಪ್ಯಾಂಟ್ ತೊಗೊಂಡೇನಿ ರೀ. ನೋಡ್ರಿ, ಫುಲ್ ಪ್ಯಾಂಟ್ ಅದಾನೆ, ಜೀನ್ಸ್ ಥರ ಬಟ್ಟೆ ಅದಾನೆ. ನಾನು ಫಸ್ಟಾಗಿ ಕುರ್ತಾ ತೋರಿಸಿದ್ನಲ್ರಿ, ಅದಕ್ಕೆ 1050 ಬಿದ್ದದ. ಇದಕ್ಕಂದ್ರೆ 900 ರೀ. ನೋಡಿರಿ, ಶರ್ಟ್ ಈ ಥರ ಬಂದದ. ಬಟ್ಟೆ ಅಂತೂ ಒಂಥರ ಅದ ಫ್ರೆಂಡ್ಸ್. ನಾನು ಇಲ್ಲಿವರೆಗೂ ಈ ಥರದ ಬಟ್ಟೆ ಯೂಸೇ ಮಾಡಿಲ್ರಿ, ಮಣ್ಣಗಾಲಿ ಐಶುಗಾಲಿ. ಅಷ್ಟು ಮಸ್ತ್ ಒಂಥರಾನೇ ಅದ ರೀ. ಈಗ ಒಂಥರ ಸ್ಪಂಜ್ ಥರನೇ ಅದ ರೀ. ನನಗಂತೂ ಬಟ್ಟೆ ಇಷ್ಟ ಆಯಿತು. ಹಾಗೆ ರೇಟ್ನು ಚಂದ ಅದ ರೀ. ಅಂದ್ರೆ ಬಟ್ಟೆ ತಟ್ಟಾಗಿಟ್ಟಿರ್ತಾವ, ಏನು ಕಲರ್ ಅದು ಏನೂ ಹೋಗಲ್ಲ. ಆದ್ರೆ ನಮ್ಮ ಐಶುಗೆ ಇಷ್ಟನೇ ಆಗಿಲ್ರಿ. ಇನ್ನೊಂದು ಕಲರ್ ಇತ್ತು, ಅದು ಇಷ್ಟಪಟ್ಟಿನ. ಒಂಥರ ಮೆರೂನ್ ಕಲರ್ ಶರ್ಟ್ ಪ್ಯಾಂಟ್ ಇತ್ತು, ಅದು ಇಷ್ಟಪಟ್ಟಿನ. ಬಟ್ ನಮಗೆ ಯಾಕೋ ಅದು ಇಷ್ಟ ಆಗಿಲ್ಲ ಅಂತ ಹೇಳಿ ತೊಗೊಂಡಿನಿ. ಈಗ ನೋಡ್ರಿ, ನಿಮಗೆ ತೋರ್ಸಪ್ಪರ್ನು ಮಮ್ಮಿ ಇದು ಅಲ್ಲ ಅಲ್ಲತ್ತನ. ನೋಡ್ರಿ, ಐಶೋನ್ ಡ್ರೆಸ್ಸು ಯಾವ ಥರ ಅವನಿ, ಹಾಗೆ ನಿಮಗೆ ಇಷ್ಟ ಆಗ್ಯಾವ ಇಲ್ಲ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸ್ರಿ. ನನಗಂತೂ ಇಷ್ಟ ಆದವು. ನಮ್ಮ ಐಶುಗಂತೂ
ನಮ್ಮ ಆಯುಷುಗ ಹಾಗೆ ನಮ್ಮ ಮಮ್ಮಿಗೆ ಗ್ರೇ ಕಲರ್ ಕುರ್ತಾ, ಅದು ನಾ ಈಗ ಫಸ್ಟ್ ತೋರಿಸ್ದಲ್ರಿ ಕೋಟ್ ಇದ್ದಿದ್ದು ಕುರ್ತಾ, ಅದು ಅಂತೂ ಭಾಳ ಇಷ್ಟ ಆಗ್ಯದ. ಮ್ಯಾರೇಜ್ಗಳಿಗೆಲ್ಲ ಆ ಥರದ್ದು ಗ್ರ್ಯಾಂಡ್ ಚಂದ ಕಾಣ್ತಾವ. ಹಾಗೆ ನೋಡಿರಿ ನಾನು ಸೀರೆ ತೊಗೊಂಡು ಭಾಳ ದಿವಸ ಆಯ್ತು ಫ್ರೆಂಡ್ಸ್, ಆದ್ರೆ ನಾನು ನಿಮಗೆ ತೋರಿಸಿಲ್ಲ, ಈಗ ತೋರಿಸ್ತೀನಿ. ನೋಡಿರಿ ಈ ಥರ ಅದನ್ನೇ ನಾನು ನಮ್ಮ ತಮ್ಮನ ಮದುವೆಗೆ ತೊಗೊಂಡು ಸೀರೆ ಪಿಂಕ್ ಕಲರ್ ಬಾರ್ಡರ್ ಬಂದದ, ಫುಲ್ ಇಷ್ಟು ಬಾರ್ಡರ್ ಬಂದದ ನೋಡಿರಿ. ಇದ್ರೊಳಗೆ ಏನು ಅಂದ್ರೆ ಸಿಲ್ವರು ಆ್ಯಂಡ್ ಗೋಲ್ಡ್ ಕಲರ್ ಜಾಸ್ತಿ ಅದ ರೀ. ಈಗ ನಾವು ಈಗ ಉಟ್ಕೊಂಡು ಬಿಸ್ಲಿಗೆ ಅದು ಹೋದೆವು ಅಂದ್ರೆ ಶೈನಿಂಗ್ ಜಾಸ್ತಿ ಕೊಡ್ತದ್ರಿ. ನಾ ಫೋನ್ನಾಗಿನ್ಗಿಂತ ನೋಡ್ಲಿಕ್ಕೆ ಭಾಳ ಚಂದ ಅನ್ನಿಸ್ಲತ್ತದ ಫ್ರೆಂಡ್ಸ್. ಫೋನ್ನಾಗ ಯಾಕೋ ಸ್ವಲ್ಪ ಕ್ಲಿಯರಾಗಿ ಹೊಂಟಿಲ್ಲ ನೋಡಿರಿ. ಈಗ ಪಿಂಕ್ ಕಲರ್ ಬಾರ್ಡರ್ ಅದಲ್ರಿ, ನಾನು ಇದ್ರ ಮೇಲೆ ಮಗ್ಗಮ್ ವರ್ಕ್ ಹಾಕಿದೆ ತೊಗೊಂಡಿನಿ. ನನಗೆ ಹಾಕೊಳಕ್ಕೆ ಟೈಮ್ ಇದ್ದಿಲ್ಲ, ಇಲ್ಲ ಅಂದ್ರೆ ನಾನೇ ಹಾಕೋತಿದ್ದೆ. ಗೊಂಡೆನೂ ಕಟ್ಕೊಂಡಿಲ್ರಿ ನಾನು, ಇದಕ್ಕೆ ಸೀರೆಗೆ ಪಲ್ಲುಕ್ಕೆ ಕುಚ್ಚೂ ಕಟ್ಕೊಂಡಿಲ್ರಿ ನಾನೇ ಎಷ್ಟೋ ಜನಕ್ಕೆ ನಾನೇ ಕಟ್ಕೊಡ್ತೀನಿ, ಆದ್ರೆ ನಾನು ಕಟ್ಕೊಂಬೋದೇ ಆಗಿಲ್ಲ ನೋಡಿರಿ. ಇಲ್ಲಿ ನಮ್ಮ ಮಮ್ಮಿ ಬೆಲ್ ಬಂದಮೇಲೆ ಮಮ್ಮಿ ಅಂತ ಹೇಳ್ಬಿಟ್ಟು ದಾರ ಎಲ್ಲ ತಂದಿರಿ, ನಿಮಗೆ ತೋರಿಸ್ತೀನಿ. ನಾನು ದಾರ ಎಲ್ಲ ತಂದಿದ್ದೀನಿ, ಆದರೆ ಕಟ್ಕೊಳ್ಳೋಕ್ಕೆ ಕೈಲಾಗ್ಲತ್ತಿಲ್ರಿ ನನಗೆ. ಆಲ್ರೆಡಿ ನೋಡಿರಿ ಸ್ವಲ್ಪ ಗೊಂಡೆ ಎಲ್ಲ ಮಾಡ್ಕೊಂಬಂದಿನಿ, ಗೋಲ್ಡ್ ಆ್ಯಂಡ್ ಪಿಂಕು. ಇದ್ರೊಳಗೆ ಸಿಲ್ವರ್ ಕಲರ್ ಅದಲ್ರಿ, ಸಿಲ್ವರ್ ಕಲರ್ ಸಿಕ್ಕಿಲ್ಲ. ಬಾರ್ಡರ್ದಾಗ ಗೋಲ್ಡ್ ಮಿಕ್ಸ್ ಅದ, ಹಾಗೆ ಪಿಂಕ್ ಅದ ಅಂತ ಹೇಳ್ಬಿಟ್ಟು ಗೋಲ್ಡ್ ಕಲರು ಹಾಗೆ ಪಿಂಕ್ ಕಲರ್ ಮಾಡ್ಕೊಂಡು ಬಂದಿದ್ದೀನಿ ರೀ. ಆದ್ರೆ ನನಗೆ ಗೊಂಡೆ ಕಟ್ಕೊಳ್ಳೋಕ್ಕೆ ಕೈಲಾಗಿಲ್ಲ ರೀ. ಇನ್ನೊಂದು 4-5 ದಿವಸ ಅದನಿ ತಮ್ಮನ ಮದುವೆಗೆ, ಆಯಿತು ಕಟ್ಕೋತೀನಿ, ಇಲ್ಲ ಅಂದ್ರೆ ಇಲ್ಲ ಫ್ರೆಂಡ್ಸ್. ಈಗ ನೋಡಿರಿ ನಾನು ವರ್ಕ್ ಹಾಕಿ ಬ್ಲೌಸೇ ರೆಡಿಮೇಡ್ ಬ್ಲೌಸ್ ಇರ್ತಾವಲ್ರಿ, ಮಗ್ಗಮ್ ವರ್ಕ್ ಹಾಕಿದ್ದು ಅದೇ ಬ್ಲೌಸ್ ತೊಗೊಂಡಿನಿ. ಇದ್ರ ಮೇಲೆ ನಾನು ಹಾಕೋಬೋದಿತ್ತು, ಆದ್ರೆ ಯಾಕೋ ಹಾಕ್ಬೇಕಂತ ಅನಿಸಿಲ್ಲ ರೀ. ಟೈಮ್ನೂ ಇದ್ದಿಲ್ಲ, ಹಾಗೆ ನಮ್ಮ ಮನೆ ಜಾಸ್ತಿ ಸತಾಸ್ತಾನಲ್ರಿ, ಹಂಗಂತ ಹೇಳ್ಬಿಟ್ಟು ಆಗಲ್ಲ ನೋಡಿರಿ. ಸ್ಲೀವ್ಸ್ ಬಂದು ಈ ಥರ ಬಂದದ, ಚಂದ ಬಂದದ ಫ್ರೆಂಡ್ಸ್. ಗೋಲ್ಡ್ ಸಿಲ್ವರ್ ಈಗ ಸೀರೆದಾಗ ಯಾವ್ಯಾವ ಕಲರ್ ಬಂದವ ನೋಡ್ರಿ, ಅದೇ ಕಲರ್ ಬಂದದ. ಇದು ಸ್ಲೀವ್ಸು ಸ್ಟಿಚಸ್ ಎಲ್ಲ ಮಾಡ್ಕೊಂಡೇ ಬಂದಿದ್ರಿ. ಇದು ಕಟ್ ಪೀಸ್ ಇರ್ತದ, ವರ್ಕ್ ಎಲ್ಲ ಹಾಕಿದೇ ಇರ್ತದ, ಆದ್ರೆ ಕಟ್ ಪೀಸ್ ಇರ್ತದ, ನಾವು ಸ್ಟಿಚ್ ಮಾಡ್ಕೋಬೇಕು ನೋಡ್ರಿ. ಇದು ಬಂದುಬಿಟ್ಟು ನೆಕ್, ಮುಂದ್ಗಡೆನೂ ಬರ್ತದೆ ರೀ ನೆಕ್ಕು ನೋಡಿರಿ, ಮುಂದ್ಗಡೆನೂ ನೆಕ್ ಬರ್ತದೆ. ನಾನು ಆಲ್ರೆಡಿ ಸ್ಟಿಚ್ ಎಲ್ಲ ಮಾಡ್ಕೊಂಡೇ ಬಂದೀನಿ. ನಾನು ನನ್ನ ಸೀರೆದಾಗ ಸ್ವಲ್ಪ ಮ್ಯಾಚ್ ಆಗಪ್ಲೆ ನೋಡಮ್ಮಿ ಆಯುಷುಗ ಅಂದಿದ್ರಿ. ಆದ್ರೆ ಗಂಡ್ಸು ಮಕ್ಕಳು ಬಟ್ಟೆ ಜಾಸ್ತಿ ವೆರೈಟಿ ಕಲರು ವೆರೈಟಿ ಇರಲ್ರಿ. ನಮ್ಮ ಹೆಣ್ಮಕ್ಳದ್ದು ಯಾವ ಥರ ಬೇಕು ಆ ಥರ ಸಿಗ್ತಾವೆ. ಅವ್ರು ಅಂದರು ಈ ಕಲರ್ ಬೇಕು ಅಂದ್ರೆ ಈ ಕಲರ್ ಸಿಗಲ್ರಿ. ಹಂಗೆ ಏನಾದರೂ ನಿಮಗೆ ಮ್ಯಾಚಿಂಗ್ ತೊಗೊಂಬೋದಿತ್ತು ಅಂದ್ರೆ ಫಸ್ಟ್ ಗಂಡ್ಸು ಮಕ್ಕಳದು ಈಗ ಮಕ್ಕಳದು ಹಸ್ಬೆಂಡ್ದು ತೊಗೊಂಡು ನೀವು ಸೀರೆ ಸೆಲೆಕ್ಟ್ ಮಾಡಬೇಕಾಗ್ತದೆ. ನಿಮ್ಮ ಸೀರೆ ಸಿಗ್ತಾವೆ, ಬಟ್ ನಿಮ್ಮ ಸೀರೆ ಸೆಲೆಕ್ಟ್ ಆದಮೇಲೆ ಸೇಮ್ ಕಲರ್ ಸಿಗೋದು ಕಷ್ಟ ಅಂತಂದ್ರು. ಹಂಗಂತ ಹೇಳ್ಬಿಟ್ಟು ಇರಲಿ ಅಂತ ಹೇಳ್ಬಿಟ್ಟು ಅವೇ ನನಗೆ ಯಾವ ಇಷ್ಟ ಆಗ್ಯಾವ್ರಿ ಅವೇ ತೊಗೊಂಡು ಬಂದೀನಿ. ಸೇಮ್ ಕಲರ್ ಏನು ಸಿಕ್ಕಿಲ್ಲ ನೋಡಿರಿ. ಸೀರೆನೂ ನಂಗೆ ಸೀರೆ ಭಾಳ ಇಷ್ಟ ಆಯಿತು ಫ್ರೆಂಡ್ಸ್. ಇದು 1200 ಸೀರೆ, ಅದ್ರ ನೋಡ್ಲಿಕ್ಕಂತೂ ಭಾಳ ಕಾಸ್ಟ್ಲಿದು ಅಂತ ಅನಿಸ್ತಿರ್ತದೆ ರೀ ಸೀರೆ. ನಮ್ಮ ಮನುಗಂದ್ರು ಆಲ್ರೆಡಿ ಮನ್ನನ ಬಡ್ಡೇದು ಬ್ಲಾಗ್ ಹಾಕಿದ್ದೀನಿ. ಮನ್ನನ ಬಡ್ಡೇ ಡ್ರೆಸ್ ತೊಗೊಂಡಿನಿ. ಹಾಗೆ ಇನ್ನೊಂದು 2-3 ಜೋಡು, ಒಂದು ಅವ್ನ ತೊಟ್ಲಿಂದೆಲ್ಲ ಅವಲ್ರಿ, ಅದನ್ನೇ ಯೂಸ್ ಮಾಡಮಿ. ಈಗ ಒಂದು ಸತಿ ಜೋರಿಗೆ ಹಾಕೊಂಡ್ರಿ, ಸ್ವಲ್ಪ ದೊಡ್ಡ ಸೈಜ್ ಆಗ್ಯಾವ ಅಂತ ಹೇಳ್ಬಿಟ್ಟು ನಾನು ಹಾಕಿಲ್ಲ. ಇಷ್ಟು ದಿನ ಮನೆಗೆ ಇಕ್ಕಿದ, ಈಗ ಜರ ದೊಡ್ಡವ ಆಗ್ಯಾನಲ್ರಿ, ಹಂಗಂತ ಹೇಳ್ಬಿಟ್ಟು ಈಗ ತಂದಿದ್ದೀನಿ ನಾನು. ಹಾಗೆ ನಾನು ಮದುವೆಗೆ ಏನೇನು ಜ್ಯುವೆಲರಿ ತೊಗೊಂಡಿನಿ ಅಂತೇಳಿ ತೋರಿಸ್ತೀನಿ ಬರ್ರಿ. ನೋಡ್ರಿ, ಇದು ಸೀರೆ ಪಿನ್ನು ಅಂದ್ರೆ ನೀಲ್ಗಿ ಬೇಲ್ ಹಚ್ತೇವೆ ನೋಡ್ರಿ, ಆ ಪಿನ್ನು. ಇದು ಒಂದು ತೊಗೊಂಡಿನಿ. ಹಾಗೆ ಇನ್ನೂ ಒಂದು ಅದ ರೀ, ಯಾವುದು ಚಂದ ಅನ್ನಿಸ್ತದೆ ಹಚ್ಕೊಂಡು ಅಂತ ಹೇಳ್ಬಿಟ್ಟು 2 ತೊಗೊಂಡಿನಿ ನೋಡ್ರಿ. ಇದು ಒಂದು ನಂಗಂತೂ ಇದು ಸಖತ್ ಇಷ್ಟ ಫ್ರೆಂಡ್ಸ್. ಅದು ನೋಡ್ತಿಲಿಕ್ಕೆ ಇಷ್ಟ ಆಯ್ತು ರೀ. ಈಗ ನಾವು ಯಾವುದಾದ್ರೂ ಈಗ ಏನಾದರೂ ವಸ್ತು, ಒಂದು ಸೀರೆ ಆಗಲಿ, ಒಂದು ಸರ ಆಗಲಿ, ಒಂದು ಕಿವಿಗಿಂದು, ಒಂದು ಬಳಿ ಯಾವ್ದು ಭೀ ಆಗಲಿ
ಜಸ್ಟ್ ನಾವು ಹೊಯ್ತಿಲ್ಕೆ ನಮಗೆ ಇದೇ ತೊಗೋಬೇಕಂತ ಅನಿಸ್ಬಿಡ್ತದೆ ನೋಡಿರಿ. ಆ ಥರ ಇದು ಆ ಥರ ಅನ್ನಿಸ್ತು ಅಂದ್ರೆ ಬೇಸ್ಟ್ ಕಾಸ್ಟ್ಲಿ ಆದ್ರೂ ಬಿಡಬೇಕೆ ಅನ್ಸಲ್ರಿ. ಇದೂ 50, ಇದೂ 50 ಫ್ರೆಂಡ್ಸ್. ಇದು ಅಂತೂ ನಂಗೆ ಸಖತ್ ಇಷ್ಟ ರೀ. ಈಗ ಇಲ್ಲಿ ಸ್ಟೆಪ್ಸ್ ಹಚ್ಚಿದ್ಮೇಲೆ ಇಲ್ಲಿ ಹಚ್ಕೋತೀವಿ ನೋಡಿರಿ, ಭಾಳ ಸಖತ್ತಾಗಿ ಕಾಣ್ತದೆ ಇದು ನೀಲ್ಗೆ ಹಚ್ತೇವೆ ನೋಡಿರಿ, ಅಲ್ಲೂ ಚೆಂದ ಕಾಣ್ತದೆ. ಇದು ಇಲ್ಲಿ ಹಚ್ಚಿದ್ರೂ ನಡೀತದೆ, ಇಲ್ಲ ತಳಗ ನೀಲ್ಗೆ ಬೆಲೆ ಹಚ್ಚಿದ್ರೂ ನಡೀತದೆ ರೀ. ಇವೆರಡು ತೊಗೊಂಡಿನಿ, ಯಾವ್ದು ಚಂದ ಅನ್ನಿಸ್ತು ಆ ಸೀರೆಗೆ ಅದು ಹಚ್ಚಲ ಬರ್ತದೆ ಅಂತ ಹೇಳ್ಬಿಟ್ಟು. ಸೀರೆಗೆ ಜಾಸ್ತಿ ಸಿಲ್ವರ್ ಕಲರ್ ಗೋಲ್ಡ್ ಅದಲ್ರಿ, ಇದು ಖಾಲಿ ಸಿಲ್ವರ್ ಕಲರ್ ಅದನಿ. ಇದು ಗೋಲ್ಡ್ ಹಾಗೆ ಬೆಳ್ಳೊಂದು ಮುತ್ತುಗಳೆಲ್ಲ ಮಿಕ್ಸ್ ಅದಲ್ರಿ. ನೋಡ್ಲಮ್ಮಿ ಯಾವ್ದು ಚಂದ ಕಾಣ್ತದೆ ಅದು ಹಾಯ್ಕೊಂಬಮ್ಮಿ ಅಂತ ಹೇಳ್ಬಿಟ್ಟು 2 ತಂದಿದ್ದೀನಿ. ಹಾಗೆ ನೋಡಿರಿ, ಈಗ ನಾವು ಏನಾದರೂ ಈಗ ಮದಿಗೆ ಏನಾರ ಹೇರ್ ಸ್ಟೈಲು ಈಗ ಡಿಸೈನ್ ಆಗಿ ಹಾಕಬೇಕು ಅಂದ್ರೆ ಟಿಕ್ಟಾಕ್ ಪಿನ್ ಬೇಕಲ್ರಿ. ಅದನ್ನ ಒಂದು ಪತ್ತ ತೊಗೊಂಡಿನಿ. ಒಂದು ಪತ್ತ ಏನು ಹತ್ತಲ್ರಿ, ಅದ್ರ ಸುಮ್ಮನೆ ಎಮರ್ಜೆನ್ಸಿ ಇರಬೇಕು ಅಂತ ಹೇಳ್ಬಿಟ್ಟು ತೊಗೊಂಡಿನಿ. ಹಾಗೆ ಸ್ಟಿಕ್ಕರ್ ನೋಡಿರಿ ಈ ಥರದ್ದು ತೊಗೊಂಡಿನಿ ಸ್ಟಿಕ್ಕರು. ಹಾಗೆ ಈ ಥರದನ್ನ ತೊಗೊಂಡಿನಿ ರೀ. ಅಂದ್ರೆ ಕೆಲವೊಂದು ಸೀರೆ ಮೇಲೆ ಇದೇ ಥರದ್ದು ಅಂಥೇಳಿ ಮ್ಯಾಚ್ ಆಗ್ತಾವಲ್ರಿ, ಯಾವುದು ಮ್ಯಾಚ್ ಆಯಿತು ಅದು ತೊಗೊಂಡು ಇದು ಅಂತ ತೊಗೊಂಡಿನಿ. ಹಾಗೆ ನೋಡಿರಿ, ಇದು ಇಷ್ಟು ರೌಂಡ್ ಇದ್ದೀವಿ ಅಂತ ತೊಗೊಂಡಿನಿ. ಈ ಥರ ಉದ್ದಕ್ಕೆ ನಂಗಂತೂ ಈ ಥರ ಉದ್ದಕ್ಕೊಂದು ಭಾಳ ಇಷ್ಟ ರೀ ಟಿಕ್ಲಿ. ಅವತ್ತು ಯಾವುದು ಚಂದ ಅನ್ನಿಸ್ತದಲ್ರಿ ಅದು ಹಾಕ್ತೀನಿ. 3 ಟಿಕ್ಲಿ ಪ್ಯಾಕೆಟೇ ತೊಗೊಂಡಿನಿ. 1 ಟಿಕ್ಲಿ ಹಚ್ತೇವೆ ಅದ್ರ. ನೋಡಿರಿ, ನೆಕ್ಲೆಸ್ ಕೊಳ್ಳಾಗ ಬೇಕಲ್ರಿ ಏನರ. ಇದು ನಮ್ಮ ಅಣ್ಣನ ಮದುವೆಗೆ ತೊಗೊಂಡು ಇಟ್ಕೊಂಡಿದ್ರಿ. ಒಂದೇ ಸತಿ ಹಾಕ್ಕೊಂಡಿನಿ ಆಯಿತು. ಈಗ ಹಾಕಿಮಮ್ಮಿ ಅಂತ ತೊಗೊಂಡಿನಿ. ಇದು ಶಾರ್ಟು, ಇದು ನೋಡಿರಿ ಇದು ಲಾಂಗು. ಇದು ಅವಾಗ ನಾನು 2000 ಕೊಟ್ಟು ತೊಗೊಂಡಿದ್ದೀನಿ ಫ್ರೆಂಡ್ಸ್. ನಾನು ಅಂದ್ರೆ 3 ವರ್ಷನೂ ಇನ್ನೂ ಕಂಪ್ಲೀಟ್ ಆಗಿಲ್ಲ ರೀ, ಅವಾಗ ತೊಗೊಂಡಿನಿ. ನೋಡಿರಿ ಪೆಂಡೆಂಟಂತೂ ಸಖತ್ತದ ರೀ ಪದಕ. ಈಗ ಹಂಗೆ ಬಾಸುಮಕಿ ದಿನ ಅಂದ್ರೆ ಸಿಂಪಲ್ಲಾಗಿರ್ಬೇಕಲ್ರಿ. ಏನರ ಕೊಳ್ಳಾಗ ಅಷ್ಟು ಮದಿ ದಿನಾನೇ ಅಷ್ಟು ಗ್ರ್ಯಾಂಡಾಗಿದ್ದು ಚಂದ ಕಾಣ್ತದೆ. ಸಿಂಪಲ್ಲಾಗಿರ್ಬೇಕಲ್ರಿ. ಈಗ ಎಂಗೇಜ್ಮೆಂಟು ಬಾಸುಮಕಿನ ಎಂಗೇಜ್ಮೆಂಟ್ನು ಮಾಡಿಲ್ರಿ, ಅವಾಗೇ ಮಾಡ್ತಾರೆ ಮದಿ ಟೈಮ್ನಾಗೆ. ನೋಡಿರಿ ಒಂದು ಈ ಥರ 3 ಪದರಿಂದ ಮುತ್ತಿಂದ ಅದನಿ. ಇದು ತೊಗೊಂಡಿನಿ. ಇದು ಎಂಗೇಜ್ಮೆಂಟ್ಗಾರ ಆಯ್ತದ ಅಥವಾ ಬಾಸುಮಕಿ ದಿನ ಇದು ಡೇ ಪೂರ್ತಿ ಇಟ್ಕೊಂಡ್ರು ಏನೂ ಅನ್ಸಲ್ರಿ ಈ ಗರ್ಮಿ ದಿನದಾಗ. ಹಾಗೆ ಮುತ್ತಿಂದದಲ್ರಿ, ಬೊಕ್ಕು ಚಂದ ಕಾಣ್ತದೆ. ಇದು ಒಂದು ತೊಗೊಂಡಿನಿ. ಹಾಗೆ ನೋಡಿರಿ ಇದು ಒಂದು ಅದ ರೀ, ಫುಲ್ ಸಿಂಪಲ್ ಅದನಿ, ಅದ್ರ ಬೊಕ್ಕು ಚಂದ ಕಾಣ್ತದ್ರಿ. ನಂಗಂತೂ ಸಖತ್ ಇಷ್ಟ ಇದು. ಇದಕ್ಕೇನೋ ಅಂತಾರೆ ಈಗ ಕೆಲವೊಂದು ಮುದುಕೇರ್ ಬೆಲೆ ಎಲ್ಲ ಇರ್ತದೆ. ಇದು ಉಲ್ಟಾ ಸೀದಾ ಈ ಥರ ಅದ ರೀ. ನೋಡಿರಿ ಎಷ್ಟು ಸಿಂಪಲ್ ಅದ ಅಂದ್ರೆ ಈ ಥರ ಪೆಂಡೆಂಟ್ ಅವಲ್ರಿ. ಅದ್ರೊಳಗೆ ಮೆರೂನ್ ಕಲರ್ದು ಒಂದೊಂದು ಸ್ಟೋನ್ ಅವನಿ. ಹಾಯ್ಕೊಂಡ್ರೆ ಅಂತೂ ಸಖತ್ತಾಗಿ ಕಾಣ್ತದ ಫ್ರೆಂಡ್ಸ್. ಭಾಳ ಸಿಂಪಲ್, ಹಾಗೆ ಗ್ರ್ಯಾಂಡ್ ಲುಕ್ ಕೊಡ್ತದ್ರಿ. ಇದ್ದು ಇಲ್ಲಪ್ಲೆ ಇರ್ತದ ಕೊಳ್ಳಾಗ, ಹಿಂಗೆ ಸಿಡಿ ಏನೂ ಆಗಲ್ಲ ಈ ದಿನಕ್ಕೆ. ಇದು ಒಂದು ತೊಗೊಂಡಿನಿ. ಕಿವೆಗಿಂದು ಅಂದ್ರೆ ನೋಡಿರಿ, ಹಂಗೆ ಮಾಡಬೇಡ ನನ್ನ ಪ್ಲೀಸ್ ಬಿಡು. ಈ ಕಲೆಗೆ ಬೇಕು ನಾ ಕಿವೆಗಿಂದು ನೋಡಿರಿ. ನೀ ಬಾಯಿ ದೈಕೋಬಾರ್ದು. ಒಂದು ಈ ಥರದ್ದು ಜುಮ್ಕಿ ತೊಗೊಂಡಿನಿ. ನಿಮಗೆ ಕಾಣತ್ತದೋ ಎಲ್ಲ ಅಷ್ಟು ಗೊತ್ತಿಲ್ಲ. ಐಶೋ ನೋಡಿರಿ, ಈ ಜುಮ್ಕಿ ತೊಗೊಂಡಿನಿ. ನಂಗಂತೂ ಸಖತ್ ಇಷ್ಟ ರೀ ಜುಮ್ಕಿ. ನೋಡಿರಿ ಈ ಜುಮ್ಕಿ ತೊಗೊಂಡಿನಿ. ಹಾಗೆ ಇವನು ತೊಗೊಂಡಿನಿ ರೀ ನಾನು. ಅವತ್ತು ಯಾವುದು ಚಂದ ಕಾಣ್ತದಲ್ರಿ ಹಾಯ್ಕೊಂಬಮ್ಮಿ ಅಂತ ಹೇಳ್ಬಿಟ್ಟು. ಇನ್ನೂ ಒಂದು ಅದ ರೀ, ಗೋಲ್ಡ್ ಅದನಿ, ಈ ಥರದ್ದು ಅದನಿ. ನಾನು ಇವಕ್ಕೆ ಜಾಸ್ತಿ ಹಾಕೊಂಬಲ್ರಿ, ಆದರೂ ಮತ್ತು ಭೀ ನೋಡಮ್ಮಿ ಯಾವ್ದು ಚಂದ ಅನ್ನಿಸ್ತು ಅದು ಹಾಕೊಳಕ್ಕೆ ಬರ್ತದ ಅಂತ ಹೇಳ್ಬಿಟ್ಟು ಎಲ್ಲ ನೋಡಿರಿ. ಸರ 3 ತಂದೀನಿ, ಕಿವಿಗಿನ 3 ತೊಗೊಂಡಿನಿ. ನೋಡಿರಿ ಇವು ತೊಗೊಂಡಿನಿ. ಮಧ್ಯ ದಿನ ಯಾವುದು ಚಂದ ಕಾಣ್ತದೆ ನೋಡಿರಿ ಅದು ಹಾಕೋಬೇಕು. ಹಾಗೆ ಮದುವೆಗೆ ಜಾಸ್ತಿ
ಗ್ರೀನ್ ಕಲರ್ ಬಳಿನೇ ಇರ್ತಾವಲ್ರಿ, ನಾನು ಅಲ್ಲೇ ಆಲ್ರೆಡಿ ಒಂದೊಂದು ಸ್ಟೋನ್ಸು ಬಿಲ್ವರ್ ಎಲ್ಲ ಹಾಕಿಬಿಟ್ಟು ಸೆಟ್ ಮಾಡ್ಕೊಂಡು ಬಂದಿದ್ದೀನಿ ರೀ. ನಾನು ನಿಮಗೆ ಈಗ ಕಟ್ ಮಾಡಿ ತೋರಿಸ್ತೇನೆ. ಐಶಾ ಇದು ಗಂಟು ಹಾಕಿದ್ದನಿ ಫ್ರೆಂಡ್ಸ್, ಕಟ್ ಮಾಡ್ಲಿಕ್ಕೆ ಬರಲಿಲ್ಲ, ಕೈ ಎಂದಿಲ್ಲ. ಈಗ ಗ್ರೀನ್ ಕಲರ್ ಬಳಿದಾಗ ಕೆಲವೊಂದು ಸ್ಟೋನ್ಸ್ ಬ್ಯಾಂಗಲ್ಸು ಹಾಗೆ ಬಿಲ್ವರ್ ಅದು ಮಿಕ್ಸ್ ಮಾಡ್ಕೋಬೇಕ್ರಿ, ಭಾಳ ಚಂದ ಕಾಣ್ತದ. ನನಗಂತೂ ಸಖತ್ ಇಷ್ಟ ಪ್ಲೇನ್ ಬ್ಯಾಂಗಲ್ಸ್ದಾಗೆ. ನೋಡಿರಿ ಈ ಥರ ಮಿಕ್ಸ್ ಮಾಡ್ಕೊಂಬಂದಿನಿ ನಾನು. ಅಲ್ಲೇ ಎಷ್ಟು ಕಲರ್ಫುಲ್ಲಾಗಿ ಕಾಣುತ್ತವಲ್ರಿ ಬಳೆಗಳು. ಈ ಕಡೆಯಿಂದ ಒಂದು ಸೆಟ್ ಈ ಕಡೆ ಹೋಗ್ಯದ್ರಿ. ಹಾಂ ಹಿಂಗೆ ಬರ್ರಿ ಗಂಟು ಇಕ್ಕೊಂಬಂದಿನಲ್ರಿ ಸ್ವಲ್ಪ, ಯಾಕಂದ್ರೆ ಬರೋ ಟೈಮ್ನಾಗ ಅದು ಹೊಡಿತಾವ ಅಂತ ಹೇಳ್ಬಿಟ್ಟು ಈ ಥರ ನೋಡಿರಿ ನಾನು ಬಾಕ್ಸ್ನಾಗೆ ಹಾಕೊಂಬಂದಿದ್ದೀನಿ ರೀ. ಇದು ಅಟ್ಟ ಅದ ರೀ, ಪುಟ್ಟ ಅಂತಾರಲ್ರಿ ಅದ್ರದ್ದು ಅದನಿ. ನಮ್ಮ ಹತ್ರ ಈಗ ಪ್ಲಾಸ್ಟಿಕ್ ಬಾಕ್ಸ್ ಅದು ಇತ್ತು ಅಂದ್ರೆ ಅದ್ರೊಳಗೆ ಹಾಕೊಂಬಂದಿವಿ ಅಂದ್ರೆ ಒಡೆಯಲ್ರಿ. ಹಾಗೆ ಡಬ್ಬಿ ಇರ್ತಾವೆ ನೋಡಿರಿ ಬಳಿಗೋದು, ಈ ಥರ ಡಬ್ಬಿ ಇರ್ತಾವೆ ನೋಡಿರಿ, ಇದ್ರೊಳಗೆ ದೊಡ್ಡ ಸೈಜ್ ಇರ್ತಾವೆ. ಅಂಥದ್ರೊಳಗೆ ಹಾಕ್ಕೊಂಡು ಬಂದೀವಿ ಅಂದ್ರೆ ಬಳಿಗಳು ಒಡೆಯಲ್ಲ ನೋಡಿರಿ. ನೋಡಿರಿ ನೋಡ್ಲಿಕ್ಕೆ ಎಷ್ಟು ಚಂದ ಕಾಣುತ್ತದ. ಈಗ ಮದಿಗೆ ಹೋದಾಗೆಲ್ಲ ಹಚ್ಚೊಂದು ಬಳಿದೆ ಚಂದ ಅಲ್ರಿ, ಹಚ್ಚೊಂದು ಬಳಿನೇ ಹಾಕೋತೇವೆ ನಮ್ಮ ಕಡೆ ಎಲ್ಲ. ಯಾವ ಥರ ಯಾವ ಸೀರೆ ಯಾವ ಜ್ಯುವೆಲರೀಸ್ ಹಾಕ್ಕೊಂಡ್ರು ಬಳಿ ಮಾತ್ರ ಗ್ರೀನ್ ಕಲರ್ದೇ ಇರ್ತಾವೆ ನೋಡಿರಿ. ಈ ಥರ ಅಲ್ಲಿಂದೇ ಹೈದ್ರಾಬಾದ್ಲಿಂದೇ ಸೆಟ್ ಮಾಡ್ಕೊಂಡು ಬಂದಿದ್ದೀರಿ. ಹಾಗೆ ಈಗ ಹೇರ್ ಸ್ಟೈಲಿಗ ಮುಂದೆಲ್ಲ ಡಿಸೈನ್ ಹಾಕ್ಬಿಟ್ಟು ಹಿಂದೆ ಕುಲ್ಲ ಬಿಡೋದಿತ್ತು ಅಂದ್ರೆ ಇದೊಂದು ಕ್ಲಿಪ್ ಹಚ್ಲಾಕ ಬರ್ತದ ಅಂತ ಹೇಳ್ಬಿಟ್ಟು ತಂದಿದ್ದೇನೆ ರೀ, ಇರೋದಿರಲಿ ಅಂತ ಹೇಳ್ಬಿಟ್ಟು. ನೋಡಿರಿ ಮದುವೆಗೆಲ್ಲ ರೆಡಿ ಆಗ್ಲಕ್ಕ ಇಷ್ಟೆಲ್ಲ ತಂದೀನಿ ಫ್ರೆಂಡ್ಸ್ ನಾನು. ನಿಮಗೆ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ನಮ್ಮ ತಮ್ಮನ ಮದುವೆಗೆ ನಾನು ತೊಗೊಂಡಿರೋ ಸೀರೆ ತೋರಿಸ್ದ, ಹಾಗೆ ಐಶು ತೊಗೊಂಡಿರೋ ಡ್ರೆಸ್ ತೋರಿಸ್ದ, ಜ್ಯುವೆಲರೀಸು ಸ್ಟಿಕ್ಕರ್ಸು ಎಲ್ಲ ಮೂರು ತೊಗೊಂಡಿದ್ದೆ. ಅಂದರೆ ಯಾವ್ದು ಚಂದ ಕಾಣ್ತದ, ಯಾವುದು ಬೆಟರ್ ಅನ್ನಿಸ್ತದಲ್ರಿ ಅದನ್ನು ಆಯ್ಕೊಳಕ್ಕೆ ಬರ್ತದ ಅಂತ ಹೇಳ್ಬಿಟ್ಟು. ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿನಿ. ಪ್ಲೀಸ್ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಹಾಗೆ ಸಪೋರ್ಟ್ ಮಾಡಿರಿ ನನ್ನ ಚಾನಲ್ಗೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.